ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳಿಕೊಟ್ಟಿರುವಂಥ ಕತೆ ನಮ್ಮ ಕನ್ನಡದ ಹೆಮ್ಮೆಯ ನಟ, ಕನ್ನಡದ ಹೆಮ್ಮೆಯ ಕೂಸು, ದಕ್ಷಿಣ ಭಾರತದಲ್ಲೇ ಹೆಸರು ಮಾಡಿದಂಥ ನಮ್ಮ ಸಿದ್ಧಲಿಂಗಣ್ಣ ಅವರ ಮಗ ಶ್ರೀ ಮುರಳಿಯವ್ರ ಬಗ್ಗೆ. ಹೌದು ಸ್ನೇಹಿತರೆ, ಮುರಳಿ ಯಾರಿಗೆ ತಾನೇ ಕನ್ನಡಿಗರಿಗೆ ಪರಿಚಯ ಇಲ್ಲ. ಅವರ ಒಂದು ಅಭಿನಯ, ಅವರ ಒಂದು ಡ್ಯಾನ್ಸು, ಅವರ ಒಂದು ಡೈಲಾಗ್ ಡೆಲಿವರಿ ಪ್ರತಿ ಒಬ್ರಿಗೂ ಸ್ಫೂರ್ತಿ, ಪ್ರೀತಿ. ಅವರು ಸಾಧನೆ ಮಾಡಿದ ರೀತಿ ಅಂತೂ ನಮ್ಮೆಲ್ರಿಗೂ ಒಂದು ಕರ್ನಾಟಕಕ್ಕೆ ಕೀರ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುರಳಿ ಅವರ ಮೊದಲನೇ ಸಿನಿಮಾ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದಂಥ ಸಿನಿಮಾ ಪ್ರೇಮ ಪರ್ವ, ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಪ್ರೇಮ ಪರ್ವಕ್ಕೂ ಮುಂಚೆ ಮುರಳಿಯವರು ಬಿಳಿಗಿರಿಯ ಬನದಲ್ಲಿ ಅನ್ನೋ ಒಂದು ಸಿನಿಮಾದಲ್ಲಿ ಅವರ ತಂದೆಯವರ ನಿರ್ದೇಶನದಲ್ಲಿ ಬಂದು ಟಫ್ ಪಾತ್ರದಲ್ಲಿ, ಚಿಕ್ಕ ಹುಡುಗನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಜೈ ಜಗದೀಶ್ ಅವರ ಚಿಕ್ಕ ವಯಸ್ಸಿನ ಪಾತ್ರ. ಆ ಪಾತ್ರದಲ್ಲಿ ಅವರು ಆ್ಯಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದು ಚರ್ಚೆ ಬಂತಂತೆ ಸಿದ್ಧಲಿಂಗಣ್ಣ ಅವ್ರ ಹತ್ರ, ಅವ್ರ ನಿರ್ದೇಶಕರ ತಂಡದಲ್ಲಿ. ಜೈ ಜಗದೀಶು ಒಂದು ಫೇರ್ ಕಾಂಪ್ಲೆಕ್ಷನ್ ಇರುವಂಥ ಒಬ್ಬ ಆ್ಯಕ್ಟ್ರು, ಒಬ್ಬ ಬೆಳ್ಳಿಗಿರುವಂಥ ಒಬ್ಬ ಕಲಾವಿದ. ಬಾಲ್ಯದಲ್ಲಿ ಕಪ್ಪಾಗಿ ಕಾಣಿಸ್ತಾರೆ, ಆದರೆ ವೈಟ್ ಆಗಿದ್ದಾರೆ ಅಂತ ಒಂದು ಚರ್ಚೆ ಬರುತ್ತಾ ಅನ್ನೋದು ಒಂದು ಮಾತುಕತೆಗಳು ನಡೀತಂತೆ. ಆದರೂ ಇಲ್ಲ, ಏನೋ ಮಾಡೋಣ, ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ತಾರಲ್ಲ, ಮಾಡೋಣ ಅಂದ್ಬಿಟ್ಟು ಮೊದಲನೇದಾಗಿ ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ ಮೊದಲನೇದಾಗಿ ಕ್ಯಾಮ್ರಾ ಮುಂದೆ ಮುರಳಿ ಸರ್ ನಿಂತಿದ್ದು ಈ ಬಿಳಿಗಿರಿಯ ಮನದಲ್ಲಿ ಚಿತ್ರದ ಆ ಬಾಲ ಕಲಾವಿದನ ಪಾತ್ರದಲ್ಲಿ. ಅದಾದಮೇಲೆ ಸಿದ್ಧಲಿಂಗಣ್ಣ ಅವರೇ ನಿರ್ದೇಶನ ಮಾಡಿದಂಥ ಮತ್ತೊಂದು ಅನಂತ್ನಾಗ್ ಸರ್ ಅಭಿನಯದ ಚಿತ್ರ ನಾರದ ವಿಜಯ ಚಿತ್ರದಲ್ಲಿ ಒಂದು ಪಾಸಿಂಗ್ ಶಾಟಲ್ಲಿ ಒಬ್ಬರ ಜೊತೆ ಮುರಳಿ ಸರ್ ಕಾಣಿಸ್ಕೋತಾರೆ. ಆ್ಯಂಡ್ ಸಿದ್ಧಲಿಂಗಣ್ಣ ಅವರ ಪರಾಜಿತ ಸಾಕಷ್ಟು ಚಿತ್ರಗಳಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇದೆಲ್ಲ ಆದಮೇಲೆ ಒಂದು ಸತಿ ಅವರ ತಾಯಿಯವರಿಗೆ ಆಸೆ ಆಗುತ್ತೆ, ಅಂದರೆ ಸಿದ್ಧಲಿಂಗಣ್ಣ ಅವರ ಶ್ರೀಮತಿ ಅವರಿಗೆ ಮುರಳಿಯವ್ರನ್ನ ಆ್ಯಕ್ಟರ್ ಮಾಡಬೇಕು, ಫುಲ್ ಫ್ಲೆಡ್ಜಲ್ಲಿ ಹೀರೋ ಮಾಡಬೇಕು ಅಂತ. ಸೊ ನಮ್ಮ BL ವೇಣು ಅವರ ಪ್ರೇಮ ಪರ್ವ ಕಾದಂಬರಿನ ಓದ್ತಾರೆ, ಅದನ್ನು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮಲ್ಲೇಶ್ವರಂ 8th ಕ್ರಾಸ್ನಲ್ಲಿ ರಾಯರ ಮಠ ಇದೆ, ಅದನ್ನು ಜಯಣ್ಣನ ಮಠ ಅಂತಲೇ ಸಾಕಷ್ಟು ಜನ ಕರೆಯೋದುಂಟು. ಅಲ್ಲಿ ಮುಹೂರ್ತ, ಆ ಮುಹೂರ್ತ ಫಸ್ಟ್ ಶಾಟ್ ತೆಗಿಬೇಕು, ಪೂಜೆಗೆಲ್ಲ ರೆಡಿ ಆಗಿದ್ದಾರೆ ಎಲ್ಲ ಜನ. ಸಿನಿಮಾ ಶೂಟಿಂಗ್ ಅಂದರೆ ಜನ ನೋಡೋಕ್ಕೆ ಬರೋದು ಸಹಜ ಅಲ್ವಾ, ಎಲ್ಲ ಬಂದು ಜನ ನೋಡ್ತಾ ಇದ್ದಾರೆ. ಭವ್ಯ ಅವ್ರಿಗೂ ಕೂಡ ಅದರ ಮೊದಲನೇ ಪ್ರಯತ್ನ. ದೇವ್ರ ಮುಂದೆ ಬೇಡ್ಕೊಳ್ಳೋವಂಥ ಒಂದು ದೃಶ್ಯ, ರಾಯರ ಮುಂದೆ ಬೇಡ್ಕೊಳ್ಳೋಂಥ ದೃಶ್ಯ, ಅದರದೊಂದು ಅದ್ಭುತವಾದ ಹಾಡಿದೆ, ಅನುರಾಗದ ಆರಾಧನೆ ಹೊಸಬಾಡಿನ ಅಭಿನಂದನೆ ನಮ್ಮನ್ನು ಜೋಡಿಯ ಮಾಡಿದ ಗುರುರಾಯರ ಪಾದಕ್ಕೆ ವಂದನೆ. ಅಂದರೆ ರಾಯರ ಒಂದು ಪಾತ್ರವನ್ನು ಒಂದು ಚಿತ್ರದಲ್ಲಿ ಕೇಂದ್ರವಾಗಿ ಬಳಸ್ಕೊಂಡಿದ್ದು ಉಂಟು. ಸೊ ಫಸ್ಟ್ ಶಾಟಲ್ಲಿ ತೆಗೆಯೋದಿತ್ತು. ಇಂಡಸ್ಟ್ರಿಯ ಕೆಲವು ದಿಗ್ಗಜರೆಲ್ಲ ಬರ್ತಾ ಇದ್ದಾರೆ, ಎಲ್ಲರೂ ಬಂದು ಫಸ್ಟ್ ಶಾಟ್ ಸಿದ್ಧಲಿಂಗಯ್ಯವ್ರ ಮಗ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಮೇಕಪ್ಪು ಸ್ವಲ್ಪ ಅವಾಗೆಲ್ಲ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿರಲಿಲ್ಲ, ಅಥವಾ ಮೇಕಪ್ ಪ್ರಾಡಕ್ಟ್ಸು ಕೂಡ ಇಷ್ಟು ಅಡ್ವಾನ್ಸ್ಡ್ ಆಗಿರೋದು ಬಂದಿರಲಿಲ್ಲ. ಮುರಳಿಯವ್ರನ್ನ ಕ್ಯಾಮ್ರಾ ಮುಂದೆ ಬ್ರೈಟಾಗಿ ಕಾಣಬೇಕು ಅಂತ ತುಂಬ ಮೇಕಪ್ ಮಾಡಿದ್ರು. ಅಲ್ಲಿ ಶೂಟಿಂಗ್ ನೋಡೋಕ್ಕೆ ಬಂದಂಥ ಫಸ್ಟ್ ಶಾಟ್ ತೆಗಿಬೇಕು, ಇನ್ನೇನು ಫಸ್ಟ್ ಶಾಟ್ಗೆ ಹೋಗಬೇಕು. ಗುರುರಾಜ್ ಅಂತ ಸಿದ್ಧಲಿಂಗಣ್ಣ ಅವರ ಅಸೋಸಿಯೇಟ್, ಅವ್ರು ಡೈಲಾಗ್ ಎಲ್ಲ ಹೇಳ್ಕೊಡ್ತಿದ್ದಾರೆ. ಯಾರೋ ಗುಂಪಲ್ಲಿ ಅಲ್ಲಿ ಶೂಟಿಂಗ್ ನೋಡೋಕ್ಕೆ ಬಂದವರು, ನೀನೇ ಚೆನ್ನಾಗಿದ್ದಿಲ್ಲ ಗುರು, ಅವನೇನು ಗುರು, ಅವರ ಬಣ್ಣನ, ಅವರ ವರ್ಣನ ಇಟ್ಕೊಂಡು ನನಗೆ ಆ ಪದ ಇಲ್ಲಿ ಬಳಸೋದಕ್ಕೆ ಇಷ್ಟ ಇಲ್ಲ, ಬಹಳ ಹಗುರವಾಗಿ ಮಾತಾಡಿದ್ದಾರೆ. ಮುರಳಿ ಸರ್ಗೆ ಅಷ್ಟು ಅಪ್ಸೆಟ್ ಆಗೋಯ್ತಂತೆ ಫಸ್ಟ್ ಶಾಟ್ಗೆ ಹೋಗೋಕ್ಕೆ ಮುಂಚೆನೇ. ಆಮೇಲೆ ಇಲ್ಲ ಸಮಾಧಾನ ಮಾಡಿ ಗುರುರಾಜ್ ಅವರು ಅಲ್ಲಿದ್ದವರೆಲ್ಲರೂ ಸಮಾಧಾನ ಮಾಡಿ ಫಸ್ಟ್ ಶಾಟ್ ತೆಗೆದಿದ್ದಾರೆ. ಅದಾದಮೇಲೆ ಮನೆಗೆ ಬಂದಮೇಲೆ ಅವ್ರ ತಾಯಿನ ತಬ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಂತೆ ಮುರಳಿಯವರು. ಇಲ್ಲಮ್ಮ ಬೇಡ, ನಾನು ಹೀರೋ ಆಗಲ್ಲ, ನನಗೆ ಬಣ್ಣ ಇಲ್ಲ, ನಾನು ಆ್ಯಕ್ಟ್ ಮಾಡೋದಿಲ್ಲ, ನಾನು ಬೇಡ, ನನಗೆ ಜನ ಒಪ್ಪಲ್ಲ, ಹಿಂಗೆ ಇಲ್ಲಿ ಶೂಟಿಂಗ್ ಮುಂಚೆನೇ ಹಿಂಗೆ ಹೇಳಿದ್ರು, ಇಲ್ಲಿ ಸ್ಕ್ರೀನ್ ಮೇಲೆ ಏನು ಹೇಳ್ತಾರೆ. ಆಗ ಆ ತಾಯಿ ಸಿದ್ಧಲಿಂಗಣ್ಣವರ ಶ್ರೀಮತಿ ಮಗನ್ನ ಕರೆದು ತೊಡೆ ಮೇಲೆ ಮಲಗಿಸ್ಕೊಂಡು ತಲೆ ಸೋರಿ, ಯಾಕೆ ಗೊತ್ತೇನೋ ಮಗನೇ, ಅವ್ರು ಹಂಗೆ ಹೇಳಿರೋದು, ಅವ್ರಿಗೆಲ್ರಿಗೂ ಸಿನಿಮಾಲ್ ಮಾಡೋ ಅವಕಾಶ ಸಿಕ್ಕಿಲ್ವಲ್ಲ, ನಿನಗೆ ಸಿಕ್ಬಿಡ್ತಲ್ಲ, ಆ ಹೊಟ್ಟೆ ಊರಿಗೆ ಹಂಗೆ ಹೇಳಿದ್ದಾರೆ, ನೀನು ಬರೀ ಕರ್ನಾಟಕ ಅಲ್ಲ ಇಡೀ ದಕ್ಷಿಣ ಭಾರತ ಆಳ್ತೀಯ, ನನಗೆ ಒಂದು ತಾಯಿಯಾಗಿ ನಿಮ್ಮ ಮೇಲೆ ನಂಬಿಕೆ ಇದೆ, ಹಿಂತಿರುಗಿ ನೋಡೋದೇ ಇಲ್ಲ, ನೀನು ಧೈರ್ಯವಾಗಿ ರಾಯರಿಗೆ ನಮಸ್ಕಾರ ಹಾಕಿದೆಯಾ, ಅವ್ರ ಸನ್ನಿಧಿನಲ್ಲಿ ನಿಂದು ಫಸ್ಟ್ ಶಾಟ್ ಆಗಿದೆ, ನಿನಗೆ ಮೋಸ ಆಗೋದೇ ಇಲ್ಲ ಅಂತ ಹೇಳಿ ತಾಯಿ ಹುರಿದುಂಬಿಸಿ ಮುರಳಿಯವ್ರನ್ನ ಮತ್ತೆ ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡೋದಕ್ಕೆ ಅವರ ಮಾತುಗಳು ಕಾರಣ ಆಯ್ತದೆ. ನೋಡಿ, ಆವತ್ತಿಂದ ಮುರಳಿಯವರು ಹಿಂತಿರುಗಿ ನೋಡಲೇ ಇಲ್ಲ. ಕನ್ನಡ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಅವ್ರದ್ದೇ ಆದಂಥ ಒಂದು ದೊಡ್ಡ ಕೋಟೆನ ಕಟ್ಕೊಂಡಂಥ ನಮ್ಮ ಹೆಮ್ಮೆಯ ಕನ್ನಡಿಗ ಮುರಳಿ. ಸೊ ಇದಾಗಿತ್ತು ಇವತ್ತಿನ ಸಿನಿಮಾ ಸರಸ್ವತಿ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ
ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಿಮ್ಮ ರಘುರಾಮ್ ಮಾಡುವ ನಮಸ್ಕಾರಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.